ಸಿಲಿಕಾನ್ ಸಿಟಿ ಬೆಂಗಳೂರು ಅಗಾಧವಾಗಿ ಬೆಳೆದು ನಿಂತಿದೆ. ಇವತ್ತು ಈ ಒಂದು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಯಾರು ಕೂಡ ಸಚಿವರು ಇಲ್ಲದಂತಾಗಿದೆ. ಪ್ರಮುಖವಾಗಿ ಕೃಷ್ಣೇ ಬೈರೇಗೌಡರನ್ನ ನಗರಾಭಿವೃದ್ಧಿ ಸಚಿವರಾಗಿ ಮಾಡಿದರೂ ಕೂಡ ಅವರು ಆ ಒಂದು ಖಾತೆ ನಿರ್ವಹಣೆ ಇನ್ನೂ ಕೂಡ ಜವಾಬ್ದಾರಿ ತೆಗೆದುಕೊಳ್ತಲ್ಲ. ಯಾಕಂದರೆ ಒಂದಷ್ಟು ಗೊಂದಲಗಳಿದ್ದಾವೆ, ಅದು ಪರಿಪೂರ್ಣ ಆಗುವುದವರೆಗೂ ನಾವು ತೆಗೆದುಕೊಳ್ಳೋದಿಲ್ಲ ಅನ್ನೋ ಮಾತುಗಳನ್ನ ಕೃಷ್ಣೇ ಬೈರೇಗೌಡರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪ್ರತಿ ಬಾರಿ ಕೂಡ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಾವು ನೋಡ್ತಾನೆ ಇರ್ತೀವಿ, ಎಷ್ಟು ಮಟ್ಟಿಗೆ ಧ್ವನಿ ಎತ್ತಾರಂತೆ. ಅದರಲ್ಲೂ ಬೆಂಗಳೂರಿನ ಬಗ್ಗೆ ವಿಶೇಷವಾಗಿ ಕಾಳಜಿ ಇಟ್ಕೊಂಡು ಖ್ಯಾತ ಉದ್ಯಮಿಯಾದಂಥ ಮೋಹನ್ ದಾಸ್ ಪೈ ಅವರು ಪದೇ ಪದೇ ಚಾಟಿ ಬೀಸುವಂಥ ಕೆಲಸ ಮಾಡ್ತಾ ಇರ್ತಾರೆ. ಸರ್ಕಾರಕ್ಕೆ ಯಾವ ರೀತಿಯಾಗಿ ಸಲಹೆಗಳು ಕೊಡಬೇಕು ಅದನ್ನು ಕೊಡುವಂಥ ಕೆಲಸ ಮಾಡ್ತಾರೆ, ಆದರೆ ಅದು ಸರಿಯಾಗಿ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಇವೆಲ್ಲ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಮೋಹನ್ ದಾಸ್ ಪೈ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ನಾವು ಗಮನಿಸ್ತಾ ಇದ್ದೀವಿ, ಸಚಿವ ಸಂಪುಟ ಆಯಿತು, ನಗರಾಭಿವೃದ್ಧಿ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೀತು, ಅಂತಿಮವಾಗಿ ಒಬ್ಬರನ್ನ ಏನೋ ಸಮಜಾಯಿಷಿ ಮಾಡಿ ಈಗ ಇನ್ನೊಬ್ಬರಿಗೆ ಖಾತೆ ಅಂತೂ ಹಂಚಿಕೆ ಮಾಡಿದ್ದಾರೆ. ಆದರೂ ಅವರು ಅದನ್ನು ನಿರ್ವಹಣೆ ಮಾಡೋಕ್ಕೆ ರೆಡಿ ಇಲ್ಲ, ಒಂದಷ್ಟು ಗೊಂದಲಗಳಿದ್ದಾವಂತೆ. ಈ ರೀತಿ ಆದರೆ ಯಾಕೆ ಸರ್ ಬೆಂಗಳೂರಿಗೆ ಇಷ್ಟು ಪೈಪೋಟಿ ಅಂತ? ನೋಡಿ, ಇದೆಲ್ಲ ದುಡ್ಡಿನ ವಿಷಯ. BDA ಭಾಳ ದುಡ್ಡಿದೆ. ಒಂದು ರೇಟ್ ಕಾರ್ಡ್ ಇದೆ, ನಿಮ್ಗೆ ಗೊತ್ತು. ಬೇಕಾದ್ರೆ ಬಿಲ್ಡರ್ಸಿಗೆ ಕೇಳಿ, ಬಿಲ್ಡಿಂಗ್ ಅಪ್ರೂವಲ್ಗೆ ಇಷ್ಟು ರೂಪೀಸ್ ಪರ್ ಸ್ಕ್ವೇರ್ ಫುಟ್ ಕೊಡಬೇಕು, ಆಮೇಲೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗೆ ಬೇಕು, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಬೇಕು, ಪವರ್ ತೊಗೊಳಕ್ಕೆ ಬೇಕು, ನೀರು ತೊಗೊಳಕ್ಕೆ ಬೇಕು, ಎಲ್ಲ ರೇಟ್ ಕಾರ್ಡ್ ಇದೆ. ಯಾರು ಮಿನಿಸ್ಟರ್ ಆಗ್ತಾರೋ ಅವ್ರಿಗೆ ಭಾಳ ದುಡ್ಡು ಸಿಕ್ಕತ್ತೆ. ಅದಕ್ಕೆ ಜಗಳ ಆಗೋದು ಎಲ್ಲ ಮಿನಿಸ್ಟರ್ ಬಗ್ಗೆ. ಇದು BDA ಓಡಿಸ್ಬೇಕು, GB ಭಾಳ ದುಡ್ಡಿಲ್ಲ, ದುಡ್ಡಿದೆ ಅಷ್ಟಿಲ್ಲ. ಅಲ್ಲಿ GB ಖರ್ಚು ಮಾಡಿಬಿಟ್ಟು ದುಡ್ಡು ತೊಗೊಬೇಕು, ಅಂದರೆ ಪ್ರಾಜೆಕ್ಟ್ ಕೊಟ್ಬಿಟ್ಟು ಭ್ರಷ್ಟಾಚಾರ ಮಾಡಿಬಿಟ್ಟು ಕೊಡಬೇಕು. ಇಲ್ಲಿ ಪ್ಲ್ಯಾನ್ ಅಪ್ರೂವಲ್ಗೆ ರೇಟ್ ಕಾರ್ಡ್ ಇದೆ, ವೆಲ್ ಆಯಿಲ್ ಮಿಷಿನ್ ಇದೆ. ನೀವು ಹೋಗಿ ಕೇಳಿ, ಅಲ್ಲಿ ದೊಡ್ಡವ್ರಿಗೆ ಎಷ್ಟು ಸಿಗಬೇಕು, ಚಿಕ್ಕವ್ರಿಗೆ ಎಷ್ಟು ಸಿಗಬೇಕು, ಎಲ್ಲಿಂದ ಅಪ್ರೂವಲ್ ಹೋಗಬೇಕು, ಮಿನಿಸ್ಟರ್ ಸಿಗಬೇಕು, ಅವರು ಚಿಟ್ಟು ಕೊಡ್ತಾರೆ, ಚಿಟ್ಟು ಹೋಗ್ಬಿಟ್ಟು ಮಾತಾಡಬೇಕು, ಅದೆಲ್ಲ ರೇಟ್ ಕಾರ್ಡ್ ಮಾಡಿಬಿಟ್ಟು ಸ್ಟ್ರೀಮ್ ಲೈನ್ ಆಗಿದೆ. ಅದಕ್ಕೆ ಜಗಳ ಮಾಡ್ತಾ ಇದ್ದಾರೆ. ಇವಾಗ ಯಾರಾದರೂ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಮ್ಮ ನಾಗರಿಕರು ಏನಪ್ಪ ಇದು ಆಗಿದೆ, ಯಾಕೆ ಇದು ಜಗಳ ಅಂದರೆ ಅವ್ರಿಗೆ ಗೊತ್ತಾಗಬೇಕು. ದುಡ್ಡಿನ ಬಗ್ಗೆನೇ ಇದು. ದುಡ್ಡಿರೋದು ಬೆಂಗಳೂರಲ್ಲಿ, ಎಲ್ಲರಿಗೂ ಬೆಂಗಳೂರು ಮಿನಿಸ್ಟ್ರಿ ಬೇಕು. ದುಡ್ಡಿರೋದು BDA ಪ್ಲ್ಯಾನ್ ಅಪ್ರೂವಲ್ ಮಾಡೋಕ್ಕೆ, ಅಪ್ರೂವಲ್ ಮಾಡೋಕ್ಕೆ ದುಡ್ಡಿದೆ. ಯಾರು ಮಾಡಲ್ಲ. ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಅವರು DK ಶಿವಕುಮಾರ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು, ಐ ವಿಲ್ ಎಲಿಮಿನೇಟ್ ಕರಪ್ಷನ್ ಅಂತ. ಅವರು ಭಾಳ ಒಂದು ಸ್ಟ್ರಾಂಗ್ ಪೊಲಿಟಿಷಿಯನ್, ಮಾಸ್ಟರ್ ಪೊಲಿಟಿಷಿಯನ್, 8 ಟೈಮ್ MLA. ಅವ್ರಿಗೆಲ್ಲ ಗೊತ್ತು. ಅವರು ಡೆಲ್ಲಿಗೆ ಹೋಗ್ಬಿಟ್ಟು ಒಂದು ವಾರ ಎಲ್ಲ ಮಿನಿಸ್ಟರ್ ಸಿಗ್ಬಿಟ್ಟು, PM ಸಿಗ್ಬಿಟ್ಟು ಭಾಳ ಒಂದು ದೊಡ್ಡ ಇಂಪ್ರೆಷನ್ ಮಾಡಿದ್ದಾರೆ. ಎ ಡೈನಮಿಕ್ ಮ್ಯಾನ್, ಡೈನಮಿಕ್ ಲೀಡರ್, ಡೈನಮಿಕ್ ಪರ್ಸನ್ ಅಂತ, ಎ ಡಿಸಿಷನ್ ಮೇಕರ್ ಅಂತ. ಆ ಫೆರಿಫೆರಲ್ ರೋಡ್ ಶುರು ಮಾಡಿದ್ರು ನೋಡಿ, ಎಲ್ಲರೂ ಅಪೋಸ್ ಮಾಡಿದ್ರು, ಶುರು ಮಾಡಿದ್ರು. ಇವಾಗ ಟೆಂಡರ್ ಆಗಿದೆ, ಅತೀಕ್ ಅವ್ರಿಗೆ ಹಾಕ್ಬಿಟ್ರು. ಅತೀಕ್ ಅವ್ರು ಭಾಳ ಒಳ್ಳೆ ಇದು ಆಫೀಷಲ್ಲು, ಹಾಕ್ಬಿಟ್ರು. ಅದು ಕೆಲಸ ಶುರು ಆಗುತ್ತೆ. ನೆನ್ನೆ ಆರ್ಡರು ಕೊಟ್ಟರು ಮೊನ್ನೆ, ಆಯ್ತಲ್ಲ. ಅವ್ರು ಹೇಳಿದ್ದಾರೆ ನಾನು ಭ್ರಷ್ಟಾಚಾರ ನಿಲ್ಲಿಸ್ತೀನಿ ಅಂತ. ಅದು ಭಾಳ ಒಳ್ಳೆ ವಿಷಯ. ಭ್ರಷ್ಟಾಚಾರದಿಂದನೇ ನಮ್ಮ ಊರಲ್ಲಿ ಒಳ್ಳೆ ರೋಡ್ ಇಲ್ಲ, ಯಾಕಂದರೆ ಫುಟ್ಪಾತ್ಗಳಿಲ್ಲ. ಫುಟ್ಪಾತು ಯಾರಾದರೂ ಇನ್ವೆಸ್ಟಿಗೇಟ್ ಮಾಡಬೇಕು, ಫುಟ್ಪಾತ್ ಎಲ್ಲ ರೆಕಾರ್ಡಲ್ಲಿ ಇದೆಯಾ ಅಂತ. ನಿಮ್ಮ ಜ್ಞಾಪಕ ಇದೆಲ್ಲ, ಹಿಂದಿನ ಸರ್ಕಾರ ಇದ್ದಾಗ ಎಲ್ಲ ರೆಕಾರ್ಡಲ್ಲೇ ಮಾಡಿಬಿಟ್ಟು ಜಮೀನಲ್ಲಿ ಏನು ಕೆಲಸ ಆಗ್ತಾ ದುಡ್ಡು ಕಿತ್ತಾಯಿದ್ರು. ಆಮೇಲೆ ಅದು ಇನ್ಕ್ವೈರಿ ಆದಮೇಲೆ ಈ ಪೊಲಿಟಿಷಿಯನ್ ಒಟ್ಟಿಗೆ ಆಗ್ಬಿಟ್ರು, ಅದೇ ಬೆಂಕಿ ಆಗ್ಬಿಟ್ರು. ಜ್ಞಾಪಕ ಇದೆಲ್ಲ? ಹೌದು ಸರ್, ಬೆಂಕಿ ಆಗ್ಬಿಟ್ರು. ಬೆಂಕಿ ಆಗಲ್ಲ, ಡಿಸ್ಟರ್ಬ್ ಮಾಡಿಬಿಟ್ರು. ಕಾರ್ಪೊರೇಟರ್ ಎಲ್ಲ ಜಾಯ್ನ್ ಆಗಿದೆ, ದುಡ್ಡು ಮಾಡೋದೆ. ಆಮೇಲೆ ಇನ್ನೊಂದೇನು, ಅದು ಬೆಂಗಳೂರು MLA ವಾರ್ಡ್ ಕೌನ್ಸಿಲರ್, ಮಿನಿಸ್ಟರ್ ಎಲ್ಲ ಒಟ್ಟಿಗೆ ಆಗಿದೆ. ಎಕ್ಸ್ಟ್ರಾಕ್ಷನ್ ರಾಕೆಟ್ ಓಡಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ ಅಲ್ಲಿ ಆಡಿಟು ಇಲ್ಲ, CNAG ಆಡಿಟು ಆಗ್ತಾ ಇಲ್ಲ. ಒಂದು 10-15 ವರ್ಷ ಆಡಿಟ್ ಆಗ್ತಾ ಇಲ್ಲ. ಅದಕ್ಕೆ ನಾವು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದು ಕೇಳಬೇಕು. ನಾನು ಅವ್ರಿಗೆ ಒಂದು ಪ್ರಾರ್ಥನೆ ಮಾಡ್ತೀನಿ. ನೋಡಿ DK ಶಿವಕುಮಾರ್ ಅವರೇ, ನೀವು ಒಂದು ಒಳ್ಳೆ ಚೀಫ್ ಮಿನಿಸ್ಟರ್ ಆಗ್ತೀರಾ. 2 ವರ್ಷ ಇದೆ, ನೀವು ಕೆಲಸ ಮಾಡಿಬಿಟ್ಟು ನಮಗೆಲ್ಲ ತೋರಿಸ್ಬೇಕು ನೀವು ಏನು ಮಾಡ್ತೀರಾ ಅಂತ. ನಿಮ್ಮ ಮೆಂಟರ್ ಇದ್ದವರು SM ಕೃಷ್ಣ ಇದ್ದಾಗೆ ಕರ್ನಾಟಕಕ್ಕೆ ವಿಶ್ವದಲ್ಲೇ ಒಂದು ಹೊಸ ಹೆಸರು ಸಿಕ್ತು. ಪ್ರೋಗ್ರೆಸಿವ್ ಸ್ಟೇಟ್, IT ಸ್ಟೇಟ್ ಅಂತ, ಟೆಕ್ನಾಲಜಿ ಸ್ಟೇಟ್ ಅಂತ ಬಂತು. ಬೆಂಗಳೂರಿಗೆ ಅವ್ರು ಭಾಳ ಕೆಲಸ ಮಾಡಿದ್ರು, BRTF ಮಾಡಿದ್ರು, ಒಂದು ವಿಷನ್ ಕೊಟ್ಟರು, ಭಾಳ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರು. ನಮಗೆಲ್ಲರಿಗೂ ಒಂದು ಎಂಥೂಸಿಯಾಸಮ್ ಇತ್ತು. ನಮ್ಗೆ ಜ್ಞಾಪಕ ಇದೆ, ನಾನು ಇನ್ಫೋಸಿಸ್ದಾಗ ನನಗೆ ಒಂದ್ಸಲಿ ಫೋನ್ ಮಾಡಿ ಹೇಳಿದರು, ಕಂಗ್ರ್ಯಾಚುಲೇಷನ್ ಆನ್ ದ ಗುಡ್ ರಿಸಲ್ಟ್ಸ್ ಅಂತ ಹೇಳಿದ್ರು. ನಂಗೆ ಆಶ್ಚರ್ಯ ಆಯ್ತು, ಏನಪ್ಪ ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಅವರು ನನಗೆ ಫೋನ್ ಮಾಡಿಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ
ಅಷ್ಟು ವಿಷನ್ ಇತ್ತು, ಅಷ್ಟು ಇಂಟ್ರೆಸ್ಟ್ ಇತ್ತು. ನಮ್ಮ ಊರು ಮುಂದೆ ಬರಬೇಕು, ಕರ್ನಾಟಕ ಮುಂದೆ ಬರಬೇಕು, ಯಾರು ಬೇಕಾದರೂ ಸಿಗ್ಬೋದಾಯಿತು, ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಅವರೇ ನಮ್ಮ ಡಿ ಕೆ ಶಿವಕುಮಾರ್ ಅವರ ಮೆಂಟರ್. ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವರ ನಮ್ಮ ಚೀಫ್ ಏನಂತೀನಂದರೆ, ಅವ್ರಿಗಿಂತ ಜಾಸ್ತಿ ನೀವು ಕೆಲಸ ಮಾಡಬೇಕು, ಅವ್ರಿಗಿಂತ ಜಾಸ್ತಿ ನಿಮ್ಮ ಹೆಸರು ಇರಬೇಕು. ನೀವು ಡೆಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಮಾತಾಡಿದ್ದೀರಾ, PM ಸಿಕ್ಕಿದ್ದೀರಾ, PMಗೆ ತಿಂಗಳಿಗೆ ಒಂದ್ಸಲಿ ಸಿಕ್ಕಿ ಬೆಂಗಳೂರಿಗೆ ಏನು ಬೇಕಂತ ಕೇಳ್ತಾ ಇರಿ. ನೀವು ಕೇಳ್ತಾ ಇದ್ರೆ ಕೊಡ್ತಾರೆ. ಅವರು ಭಾಳ ದುಡ್ಡಿದೆ ಅವ್ರ ಹತ್ರ, ಕೊಡ್ತಾರೆ, ಪ್ರೋಗ್ರಾಮ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಹೋಗಿ ಸಿಕ್ಕಿ ಹೇಳಿ ಈ ಪ್ರಾಜೆಕ್ಟಿನ ಅಪ್ರೂವಲ್ ಆಗಿಲ್ಲ, ಕಟ್ಟರ್ ಅವರು ಅಪ್ರೂವ್ ಆಗಿಲ್ಲ ಅಂತೆಲ್ಲ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಯಾಕಂದ್ರೆ ಎಲ್ಲರೂ ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಲ್ಲ. ಅವ್ರಿಗೆ ಹೇಳ್ಬಿಟ್ರೆ ಎಲ್ಲ ಗೊತ್ತಾಗುತ್ತೆ, PM ಹತ್ರ ಹೋಗ್ತೀವಿ ಅಂತ ಎಲ್ಲ ಕೆಲಸ ಮಾಡಿಬಿಡ್ತಾರೆ. ನಮಗೆ 2 ವರ್ಷನೇ ಇದೆ, ನಿಮಗೆ ಎಲ್ಲ 1 ವರ್ಷದೆಲ್ಲ ಕೆಲಸ ಮಾಡಬೇಕು. ಆ ಪೆರಿಫೆರಲ್ ರೋಡ್ ಮಾಡಿದ್ದೀರಾ, ಭ್ರಷ್ಟಾಚಾರ ಅವ್ರು ಹೇಳಿದ್ರು. ನಾನು ಭ್ರಷ್ಟಾಚಾರ ನಿಲ್ಲಿಸ್ತೀನಿ. ಒಳ್ಳೇದಾಯಿತು, ಭ್ರಷ್ಟಾಚಾರದಿಂದನೇ ನಮಗೆ ರೋಡೆಲ್ಲ ಕೆಟ್ಟೋಗ್ಬಿಟ್ಟಿದೆ, ಫುಟ್ಪಾತ್ ಏನಿಲ್ಲ, ದುಡ್ಡು ತಿಂತಾ ಇದ್ದಾರೆ, ಕಳ್ತನ ಆಗ್ತಾ ಇದೆ. ಅದು ಔಟರ್ ರಿಂಗ್ ರೋಡಲ್ಲಿ ಏನು ಮಾಡಿದ್ರು ಪಾಟೋಲ್ಸ್ ಬರ್ತಾ ಇದೆ. ಯಾಕೆ? ಟಾರ್ ಸರಿಗಿಲ್ಲ. ಆ ಟಾರ್ ಸರಿ ಇಲ್ಲದಕ್ಕೆ ಏನಾಗುತ್ತೆ ಗೊತ್ತಾ? ಟಾರ್ ಇಸ್ ಕಂಟಾಮಿನೇಟೆಡ್. ಅದಕ್ಕೆ ಏನು ಮಾಡೋದು ಗೊತ್ತಾ? ಇದು MRPLಂದ ಟಾರ್ ಬರುತ್ತೆ. ಅವ್ರಿಗೆ ಹೇಳಬೇಕು ಒಂದು ಡಿಪೋ ಓಪನ್ ಮಾಡಿ ಬೆಂಗಳೂರಲ್ಲಿ, ಮತ್ತು ಎಲ್ಲ ಟೆಂಡರ್ ಹೇಳಬೇಕು ಆ ಡಿಪೋಯಿಂದಾನೇ ನೀವು ಟಾರ್ ತೊಗೊಬೇಕು. ಆಮೇಲೆ ನೀವು ಟೆಸ್ಟ್ ಮಾಡಿಬಿಟ್ಟು ಅಡಲ್ಟ್ರೇಷನ್ ಇದ್ದರೆ ಅವ್ರಿಗೆಲ್ಲರೂ ಪೊಲೀಸ್ ಕಂಪ್ಲೇಂಟ್ ಹಾಕ್ಬಿಟ್ಟು ಒಳಗಾಕ್ಬಿಡಿ ಅಷ್ಟೇ, ಮರ್ಸಿಲೆಸ್ಲಿ. ನಾನು ಏನು ಬೇಡ್ತೀನಿ ಅಂದರೆ ನಮ್ಮ ಮುಖ್ಯಮಂತ್ರಿ ಅವರಿಗೆ, ನಿಮಗೆ BDA, GBA, BWSSB, ಪವರ್ ಡಿಪಾರ್ಟ್ಮೆಂಟ್, ಮತ್ತು ಬೆಸ್ಕಾಮು, ಗಿಸ್ಕಾಮು, ಮತ್ತು ಇದು BMTRTC ಎಲ್ಲರದ್ದು ನಿಮ್ಗೆ ಗೊತ್ತು ಯಾರು ದುಡ್ಡು ತಗೋತಾರೆ ಅಂತ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಂದು 10-25 ಜನ ಇದ್ದಾರೆ. ಟೇಬಲ್ಗೂ ದುಡ್ಡು ಕೊಡಬೇಕು. BDL ನಿಮಗೆಲ್ಲ ಗೊತ್ತು, ರೇಟ್ ಕಾರ್ಡ್ ಗೊತ್ತು. ಈ ಸರ್ಕಾರ ರೇಟ್ ಕಾರ್ಡ್ ಗೌರ್ಮೆಂಟ್ ಆಗಿದೆ, ನಿಮಗೆಲ್ಲ ಗೊತ್ತು. ಅವ್ರಿಗೆಲ್ಲ ಹೆಸರು ತಗೊಂಡು 500 ಜನಕ್ಕೆ ಸ್ಯಾಕ್ ಮಾಡಿ, ಕೆಲಸ ನಿಲ್ಲಿಸ್ಬಿಡಿ, ಡಿಸ್ಮಿಸ್ ಮಾಡಿ, ಜನರಿಗೆ ತೋರಿಸಿ ಯು ಆರ್ ಸೀರಿಯಸ್ ಅಂತ. ನೀವು ಅದು ಮಾಡಿದ್ರೆ ದೇಶದಲ್ಲೇ ನಿಮ್ಮ ಹೆಸರು ಮುಂದೆ ಬರುತ್ತೆ. ದೇಶದಲ್ಲೇ ಎಲ್ಲರೂ ಹೇಳ್ತಾರೆ, ದೇಶದಲ್ಲಿ ಒಬ್ಬನೇ ಚೀಫ್ ಮಿನಿಸ್ಟರ್ ಇರೋದು, ಕರಪ್ಷನ್ ಸ್ಟಾಪ್ ಮಾಡೋದು ಇವ್ರು ಅಂತ ಮಾಡಿ. ಅವರೆಲ್ಲ ಏನು ಕೋರ್ಟಿಗೆ ಹೋಗ್ತಾರಾ? ಹೋಗ್ಲಿ ಬಿಡಿ, ಏನಿದೆ ಕೋರ್ಟಿಗೆ ಹೋದರೆ ಎಲ್ಲರೂ ಗೊತ್ತು. 10 ವರ್ಷ, 15 ವರ್ಷ, 20 ವರ್ಷ ಆಗುತ್ತೆ, ಅಪೀಲ್ ಆಗುತ್ತೆ. 20 ವರ್ಷದಲ್ಲಿ ಯಾರು ಇರ್ತಾರೆ, ಯಾರು ಗೊತ್ತಿಲ್ಲ. ಅದಕ್ಕೆ ಕೆಲಸ ಇಂಪ್ರೂವ್ ಆಗುತ್ತೆ. ಅದು ಮಾಡಿಬಿಟ್ರೆ ಜನತೆಗೆ ಒಂದು ಹೋಪ್ ಸಿಕ್ಕತ್ತೆ.